ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪಾ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಅಳತೆ ಮಾಡ್ಕೊಳ್ತಾ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಪೂರ್ತಿಯಾಗಿ ಸ್ಟಿಚ್ ಮಾಡೋದನ್ನು ಸಹ ತೋರಿಸ್ಕೊಡ್ತೀನಿ. ಇಲ್ಲಿ 13.5 ಇಂಚು ರೆಡಿ ಬ್ಲೌಸು, ಹಾಗೆ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 14.5. ಈಗ ಫಸ್ಟ್ ಮಾರ್ಕ್ ಹಾಕ್ಕೊಳ್ಳೋಣ. ಪ್ರತಿಯೊಂದು ಸ್ಟೆಪ್ನೂ ಸಹ ನಾನು ಅಳತೆ ಮಾಡಿಬಿಟ್ಟು ಇಲ್ಲಿ ಯಾವ ಥರ ಮಾರ್ಕ್ ಹಾಕಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬ್ಲೌಸ್ನೇ ಇಟ್ಕೊಂಡು ಮಾರ್ಕ್ ಹಾಕಿ ಅಂತಂದೇಳಿ ಕಮೆಂಟ್ಸ್ ಮಾಡ್ತಾ ಇದ್ರಲ್ಲ, ಹಾಗಾಗಿ ಪ್ರತಿಯೊಂದು ಸ್ಟೆಪ್ನು ಯಾವ ರೀತಿ ಅಳತೆ ತೊಗೋಬೇಕು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಬರುತ್ತೆ. ಶೋಲ್ಡರ್ ನಮಗೆ ಯಾವ ಥರ ಅಳತೆ ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ಉಕ್ಸ್ ಇರುತ್ತಲ್ಲ, ಈ ಎರಡು ಮೇಲಿಂದ ಒಂದು ಕೆಳಭಾಗದೊಂದು ಉಕ್ಸನ್ನು ಹಾಕ್ಕೊಳ್ಬೇಕು. ಹಾಗೆ ಈ ಶೋಲ್ಡರ್ ಹತ್ರ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಪೂರ್ತಿಯಾಗಿ ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇಲ್ಲಿ ಅಳತೆ ತಗೋಬೇಕು. ಈ ಶೋಲ್ಡರಿಂದ ಮತ್ತು ಈ ಶೋಲ್ಡರ್ ಲಾಸ್ಟ್ ಎಲ್ಲಿ ಎಷ್ಟು ಬರುತ್ತೆ ಅಂತ ಒಂದು ಸರಿ ನೋಡ್ಕೊಳ್ಳಿ. ಹನ್ನೊಂದು ಇಂಚು ಬರುತ್ತೆ, 11 ಇಂಚಿದು. ಇದರಲ್ಲಿ ಅರ್ಧ ತಗೋಬೇಕು, 5.5 ಇಂಚ್, 5.5 ಬರುತ್ತೆ. ನೀವು ಇನ್ನೂ ಒಂದು 1/4 ಇಂಚು ಎಕ್ಸ್ಟ್ರಾ ಬೇಕಂದರೆ ತಗೋಬೋದು. ಇಲ್ಲಿ ನಿಮಗೆ ನೆಕ್ ಬಿಡ್ತು, ನೆಕ್ ಅಗಲ ಕಂಡಿಡ್ಕೊಳೋದು ಈ ಥರ ಕರೆಕ್ಟಾಗಿ ನೀವು ಶೋಲ್ಡರ್ ತೊಗೊಂಡಿರ್ತೀರಲ್ಲ ಅದೇ ಅಳತೆ ನೋಡಿಕೊಂಡು ನೆಕ್ ಬಿಡ್ತನ್ನು ತೊಗೋಬೇಕು. 5.5 ಬಂದಿದೆ, 2.25 ತೊಗೊಳ್ತೀನಿ. ಇಲ್ಲಾಂದರೆ ನೀವು 2.5 ಬೇಕಾದರೆ ಮಾರ್ಕನ್ನು ಹಾಕ್ಕೊಳ್ಬೋದು. 2.5 ಆದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ, 2.25 ಆದರೆ ಕರೆಕ್ಟ್ ಫಿಟ್ಟಿಂಗು ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗ ನಮಗೆ ಬ್ಯಾಕ್ ಲೆಂತ್ ಕಂಡಿಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿದ್ದ ಶೋಲ್ಡರಿಂದ ನೋಡ್ಕೋಬೇಕು, ಎಲ್ಲೇ ತನಕ ತೋರಿಸುತ್ತೆ ಅಂತ ನೋಡ್ಕೋಬೇಕು. ನೋಡಿ, ಈ ನೀಟಿಗೆ ಇಟ್ಕೊಂಡು ನೋಡ್ಕೊಳ್ಳಿ. 8.5 ಇಂಚಿದೆ. 8.5 ಇಂಚಿನೇ ಮಾರ್ಕ್ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೋದು. ನಿಮಗೆ ಈ ಥರ ನಿಮ್ಗೆ ಗೊತ್ತಾಗಲ್ಲ ಅನ್ನೋದಾದರೆ ಇಲ್ಲಿ ಕೆಳಭಾಗದಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಇದೇ ನೆಕ್ಕನ್ನು ಇಟ್ಕೊಂಡು ಒಬ್ಬರು ಮೊನ್ನೆ ಕಮೆಂಟ್ಸ್ ಮಾಡಿದ್ರಲ್ಲ, ನೆಕ್ ರೌಂಡ್ ಬರೆಯೋದಕ್ಕೆ ಬರ್ತಾ ಇಲ್ಲ ನಮಗೆ ಅಂತ ಕಮೆಂಟ್ಸ್ ಮಾಡಿದ್ರಿ. ಈ ಥರ ಇಟ್ಕೊಳ್ಳಿ, ಬ್ಲೌಸ್ನೇ ಇಟ್ಕೊಂಡು ಈ ಥರ ಕರೆಕ್ಟಾಗಿ ಇಟ್ಕೋಬೇಕು. ಇದನ್ನು ರೌಂಡ್ ಶೇಪು ಬರೋ ಥರ ಇಟ್ಕೊಂಡು ಚಾಪೀಸಲ್ಲಿ ಮಾರ್ಕ್ ಹಾಕ್ಕೊಂಡ್ರೆ ನೆಕ್ ಕರೆಕ್ಟಾಗಿ ನಿಮಗೆ ಅಳತೆನೂ ಸಿಗುತ್ತೆ. ಹಾಗೆ ಅವ್ರದ್ದು ಎಷ್ಟು ಅಗಲ ಬರುತ್ತೆ, ಎಷ್ಟು ಉದ್ದ ಬರುತ್ತೆ ಅದೇ ಸೇಮ್ ಬಂದುಬಿಡುತ್ತೆ. ನಿಮಗೆ ಗೊತ್ತಾಗಲ್ಲ ಅಂದರೆ ಈ ಥರ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ಕರೆಕ್ಟಾಗಿ ಇನ್ನೂ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಈ ಥರ ಕೆಳಗಡೆ 1/2 ಇಂಚು 3/4 ಇಂಚು ಬಿಟ್ಕೊಂಡು ಮೇಲಕ್ಕೊಂದು ಪಾಯಿಂಟ್ ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದರು ಬ್ಲೌಸ್ನ, ಹಾಗಾಗಿ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲೇ ತನಕ ನೀವು ಮಾರ್ಕ್ ಹಾಕ್ಕೊಳ್ಬೋದು. ಒಂದು ಮೇಲಕ್ಕೆ ಒಂದು 1/4 ಇಂಚಿನಷ್ಟು ಬಿಟ್ಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು, ಏಕೆಂದರೆ ಎಮ್ಮಿಂಗ್ ಮಾಡಿದಾಗ ಅದು ಕರೆಕ್ಟಾಗಿ ಅಲ್ಲಿಗೆ ಬಂದುಬಿಡುತ್ತೆ. ಇಲ್ಲಿ ನಾನು 3 ಇಂಚಸ್ನಷ್ಟು ಅಗಲ ತೊಗೊಂಡಿದ್ದೀನಿ. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈಟಾಗಿ ಬರ್ಕೊಳ್ಬೇಕು. ಫಸ್ಟೇ ಡಾರ್ಕಾಗಿ ಬರ್ಕೋಬಾರ್ದು. ರೌಂಡ್ ಶೇಪು ಬರೋವರೆಗೂ ಈ ಥರ ಲೈಟಾಗಿ ಡಾಟ್ ಡಾಟ್ ಇಟ್ಕೊತ ಹೋಗಬೇಕು. ನೀವು ಬಿಗಿನರ್ಸ್ ಆದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದೇ ಬ್ಲೌಸ್ನೇ ಇಟ್ಕೊಂಡು ರೌಂಡ್ ಶೇಪು ಬರ್ಕೋಬೋದು. ಈಗ ಆರ್ಮೋಲ್ ಎಷ್ಟು ಬರುತ್ತೆ ಹಾಗೆ ಸುತ್ತಳತೆ ಎಷ್ಟು ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 6 ಇಂಚಿಗೆ ನಾನು ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. 6 ಇಂಚಸ್ಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ.
ಇಲ್ಲಿ ಬ್ಲೌಸಿನ ಸುತ್ತಳತೆ ತೊಗೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಫೈನಲ್ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಿಚ್ ಮಾಡಿರ್ತೀವಲ್ಲ, ಅಲ್ಲಿದ್ದ ಉಕ್ಸ್ ಪಟ್ಟಿವರೆಗೂ ಅಳತೆ ತೊಗೋಬೇಕು. ಹಾಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ, ಏಕೆಂದರೆ ಟಕ್ಸಿಂದು ಸೇರಿಸ್ಕೊಂಡು ನಾನಿಲ್ಲಿ 10 ಇಂಚು ರೆಡಿ ಬರುತ್ತೆ. ಅದನ್ನು ಬಿಟ್ಟು ತೊಗೋಬಾರ್ದು. 10 ಇಂಚ್ ಟಕ್ಸಿಂದು ಸೇರಿಸ್ಕೊಂಡು ಆರ್ಮೋಲ್ ಹತ್ರ ಇರುತ್ತಲ್ಲ, ಅದನ್ನು ಸೇರಿಸ್ಕೊಂಡು ತೊಗೋಬೇಕು. ಅವಾಗ ಕರೆಕ್ಟಾಗಿ ಬರುತ್ತೆ. ಆಮೇಲೆ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನೀವು ಎಷ್ಟಾದರೂ ತೊಗೊಳ್ಳಿ, 1.5 2 ಇಂಚು, ಕೆಲವರಿಗೆ 1 ಇಂಚು ಬೇಕು ಅಂತ ಕೇಳ್ತಾರೆ, ಅಷ್ಟನ್ನೇ ತೊಗೊಳ್ಳಿ. ಇಲ್ಲಿ ಬ್ಲೌಸಿನ ಕೆಳಭಾಗದಲ್ಲಿ ಅಳತೆ ತೊಗೊಂಡಿದ್ದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ 4 ಫೋಲ್ಡಿಂಗು ಮಾಡಿಕೊಂಡು ಕರೆಕ್ಟಾಗಿ ಟೈಟಾಗಿ ಇಟ್ಕೊಳ್ಳಿ. ಇಲ್ಲಿಗೆ ಒಂದು ಪಾಯಿಂಟನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು 1 ಇಂಚು ಇದು ಟಕ್ಸ್ ಹಿಡಿಯೋದಕ್ಕೆ, ಬ್ಲೌಸಲ್ಲಿ ಟಕ್ಸ್ ಬರುತ್ತಲ್ಲ ಬ್ಯಾಕ್ ಸೈಡು, ಹಾಗೆ ಇದು 2 ಇಂಚು ಮಾರ್ಜಿನ್. ಇದು ನಾವು ಮೇಲ್ಭಾಗದಲ್ಲಿ ಮಾರ್ಜಿನ್ ಎಷ್ಟು ತೊಗೊಂಡಿರ್ತೀವಿ, ಕೆಳಗಡೆನೂ ಅಷ್ಟೇ ತೊಗೋಬೇಕು. ಇಲ್ಲಿ ಟಕ್ಸಿಗೆ ಅಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಅದು ಇಲ್ಲಿ ಬರುತ್ತೆ. ಇವ್ರದ್ದು ಟಕ್ಸ್ ಉದ್ದ ಎಷ್ಟು ಬರುತ್ತೆ ನೋಡ್ಕೊಳ್ಳಿ, ಅಷ್ಟೇ ಉದ್ದನ ಸ್ಟಿಚ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಏಕೆಂದರೆ ಕೆಳಗಡೆ ನಾವು ಸ್ಟಿಚಿಂಗಲ್ಲಿ ಅರ್ಧ ಇಂಚ್ ಹೋಗುತ್ತಲ್ಲ, ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈ ಥರ ಪಾಯಿಂಟ್ ಹಾಕ್ಕೊಡಿ. ನೆಕ್ಸ್ಟು ಇದ್ರದ್ದು ಉದ್ದ 4 ಇಂಚು ಬರ್ತಾ ಇದೆ. ನೆಕ್ಸ್ಟ್ ಇದು ಅಗಲ 0.5 ಇಂಚಿನಷ್ಟು ಅಗಲ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 1.5 ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ಹಿಂಭಾಗದ ಶೇಪಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪೂರ್ತಿಯಾಗಿ ಬ್ಲೌಸಿನ ಫ್ರಂಟ್ ಪೋರ್ಷನ್ ನಾನೀಗ ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಪೂರ್ತಿ ಇದು ಯಾವ ಥರ ಶೇಪ್ ಇಲ್ಲ ಇದೆ, ಇದೇ ಶೇಪ್ಗೆ ಮಾರ್ಕ್ ಹಾಕ್ಕೊಳ್ಬೇಕು. ಹಾಗೆ ಉಕ್ಸ್ ಪಟ್ಟಿ ಹತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಲ್ಲ. ಈಗ ನೆಕ್ ಬಿಡ್ತ ಹತ್ರನೂ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮುಂಭಾಗದ್ದು ಶೇಪಿಗೆ ಈ ಥರ ಬರ್ಕೊಂಡು ಮುಕ್ಕಾಲು ಇಂಚಿನಷ್ಟು ಪಾಯಿಂಟನ್ನು ಹಾಕ್ಕೊಳ್ಬೇಕು. ಈ ಮೂಲೆಯಿಂದ ಮುಕ್ಕಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಇಲ್ಲಿ ಮೇಲ್ಭಾಗ ಬಂದಾಗ ಸ್ವಲ್ಪ ಒಳಕ್ಕೆ ತೊಗೊಂಡು ಈ ಥರ ಬರ್ಕೋಬೇಕು. ನೆಕ್ಸ್ಟು ಬ್ಲೌಸಿನ ಫ್ರಂಟ್ ನೆಕ್ ಡೀಪು ಅವ್ರದ್ದೇ ಬ್ಲೌಸ್ನೇ ಇಟ್ಕೊಂಡು ಯಾವ ರೀತಿ ಅಳತೆ ತೊಗೊಳೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಾಂದರೆ ಈ ಥರ ಇಟ್ಕೊಳ್ಳಿ. ಕರೆಕ್ಟಾಗಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಅಲ್ಲಿ ಶೋಲ್ಡರ್ ಪಾಯಿಂಟಿಗೆ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಈ ಥರ ಫ್ಲ್ಯಾಟ್ ಮಾಡ್ಕೋಬೇಕು. ಇದನ್ನು ಬ್ಲೌಸ್ನ ಸುಕ್ಕಿರಬಾರ್ದು, ಫ್ಲ್ಯಾಟ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಥರ ಬರ್ಕೊಂಬಿಡಿ. ನೆಕ್ ಡೀಪು ಬರ್ಕೊಳೋದಕ್ಕೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರಲ್ಲ, ಈ ಥರ ಬರ್ಕೋಬೇಕು. ಕರೆಕ್ಟಾಗಿ ಬಂದುಬಿಡುತ್ತೆ ನೋಡಿ. ಅವ್ರದ್ದು ಅಳತೆ ಮಾಡಿದರೆ 7 ಇಂಚ್ ಬರುತ್ತೆ. ನೆಕ್ಸ್ಟ್ ಈಗ ಟಕ್ಸ್ ಪಾಯಿಂಟ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವ್ರದ್ದೇ ಟಕ್ಸ್ ಪಾಯಿಂಟು ಎಲ್ಲೇ ತನಕ ಬರುತ್ತೆ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಶೋಲ್ಡರ್ ಹತ್ರ ಒಂದು ಪಾಯಿಂಟ್ ಇಟ್ಕೊಳ್ಳಿ. ಹಾಗೆ ಟಕ್ಸಿಂದು ಲಾಸ್ಟ್ ಎಡ್ಜ್ ಕಟ್ ಮಾಡಿರ್ತಾರಲ್ಲ ನೋಡಿ, ಅಲ್ಲಿಗೆ ಒಂದು ಪಾಯಿಂಟ್ ಇಟ್ಕೋಬೇಕು. ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇದನ್ನು ಇಲ್ಲಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಫುಲ್ ಸ್ಟ್ರೈಟಾಗಿ ಜಗ್ಗಿಟ್ಕೊಳ್ಳಿ. ಎಲ್ಲೇ ತನಕ ತೋರಿಸುತ್ತೆ ನೋಡ್ಕೊಳ್ಳಿ. ಅಲ್ಲಿಗೊಂದು ಪಾಯಿಂಟ್ ಹಾಕಿ. ಈ ಥರ ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿಂದ ನಾವು ಟಕ್ಸ್ ಹಿಡಿಬೇಕು. ಇಲ್ಲಿಂದ ಮೇಲಕ್ಕೆ ಪಾಯಿಂಟ್ ಹಾಕ್ಕೊಳ್ಬೇಕು.
ಕರೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ, ಮೇಲೆ ಕೇರ್ದಂಗೆ ಆಗಲ್ಲ, ನೀಟಾಗಿ ಕೂರುತ್ತೆ, ಚೆನ್ನಾಗಿ ಕೂರುತ್ತೆ. ಇಲ್ಲಿ 13.5 ಇಂಚು ರೆಡಿ ಬ್ಲೌಸಿನ ಉದ್ದ. ನಮಗೆ ಬೇಕಾಗಿರೋದು 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಿಲ್ಲಿ. 15ವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಲೈನ್ ಹಾಕ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕ್ರಾಸ್ ಬೆಲ್ಟಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಕಡೆಗೂ ಕ್ರಾಸ್ ಬೆಲ್ಟಿಗೆ ಪಾಯಿಂಟ್ ಹಾಕ್ಕೊಳ್ಳಿ. ನೋಡಿ, 3.5 ಇಂಚ್ಗೆ ನಾನಿಲ್ಲಿ ಕ್ರಾಸ್ ಬೆಲ್ಟ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ಸೈಡಲ್ಲೂ ಅಷ್ಟೇ 3.5 ಇಂಚು ತೊಗೊಂಡಿದ್ದೀನಿ. ಈಗ ಟಕ್ಸ್ ಪಾಯಿಂಟ್ ಹಾಕಬೇಕಲ್ಲ, ಇಲ್ಲಿದ್ದ 4 ಇಂಚಸ್ಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಟಕ್ಸ್ ಉದ್ದ 3 ಇಂಚಸ್, 3 ಇಂಚು ತಗೋಬೇಕು. ನೆಕ್ಸ್ಟ್ ಇಲ್ಲಿ 1 ಇಂಚು ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಕಪ್ಸು ಲೂಸ್ ಬೇಕು ಅನ್ನೋದಾದರೆ 1.5 ಇಂಚು ತೊಗೋಬೋದು. ಈ ಥರ ಟ್ರ್ಯಾಂಗಲಲ್ಲಿ ಬರ್ಕೊಂಡಿದ್ದಾದಮೇಲೆ ಇಲ್ಲಿ ಆರ್ಮಲ್ ಹತ್ರ ಒಂದು ಪಾಯಿಂಟನ್ನು ಹಾಕ್ಕೊಳ್ಬೇಕು. ಇದೇ ನೀಟ್ಗೆ ಇಟ್ಕೊಂಡು ಪಾಯಿಂಟ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇಲ್ಲಿ 3.5 ಇಂಚಿನಷ್ಟು ಉದ್ದ ತಗೋಬೇಕು. ನೆಕ್ಸ್ಟು ಇಲ್ಲಿ ಸೈಡಲ್ಲಿ 6 ಇಂಚಿನಷ್ಟು ಉದ್ದ ತಗೊಳ್ಳಿ. ಇದು ಸೆಂಟ್ರ್ ಪಾಯಿಂಟಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. 2.5 ಇಂಚಿನಷ್ಟು ಉದ್ದ ಇದ್ದರೆ ಸಾಕು. ಇಲ್ಲಿ ಕೆಳಭಾಗದಿಂದ ಇದು 2 ಇಂಚು ಡಿಫ್ರೆನ್ಸ್ ಇರಲಿ. ಇಲ್ಲಿದ್ದ ನೀವು ಬಿಗಿನರ್ಸ್ ಆಗಿದ್ದರೆ ಕಮೆಂಟ್ಸ್ ಮಾಡಿ, ನಾನು ಬಿಗಿನರ್ಸ್ ಅಂತಂದು ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಎಷ್ಟು ಜನ ಬಿಗಿನರ್ಸ್ ಇದ್ದೀರಿ ಅಂತ. ಏಕೆಂದರೆ ಇನ್ನೂ ಈಸಿಯಾಗಿ ಹೊಸ ಹೊಸ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ 1/2 ಇಂಚು ಮೇಲ್ಭಾಗದಲ್ಲಿ ಪಾಯಿಂಟ್ ಹಾಕ್ಕೊಳ್ತೀನಿ. ನಿಮಗೆ ಏನು ಗೊತ್ತಾಗ್ತಾ ಇಲ್ಲ ಅದನ್ನು ನೀವು ಕಮೆಂಟ್ಸಲ್ಲಿ ಕೇಳ್ತಿರಲ್ಲ. ನಿಮಗೆ ಬ್ಲೌಸಿನ ಸೈಜ್ ಕೇಳಿದರೆ ನಾನು ಆ ಬ್ಲೌಸಿನ ಸೈಜಿಂದು ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕೆಳಭಾಗದಲ್ಲಿ ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಕಪ್ಸು ನಾವು ಜಾಸ್ತಿ ತೊಗೊಂಡಾಗ ಅಲ್ಲಿ ಎಕ್ಸ್ಟ್ರಾ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ, ಟೈಟ್ ಬರಲ್ಲ. ಅವಾಗ ಬೇಕು ಅಂತ ಅನಿಸಿದರೆ ಮಾತ್ರ ಅಲ್ಲಿ ತೊಗೊಳ್ಳಿ, ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ಆ ಪಾಯಿಂಟನ್ನು. ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಂಡ್ರೆ ನಾನು ಯಾವುದೇ ಟೈಮಲ್ಲಾದರೂ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತಲ್ಲ, ಆಗ ಫಸ್ಟು ನೋಡ್ಬೋದು. ಹಾಗೆ ನಾನು ಎಂಬ್ರಾಯ್ಡ್ರಿ ಡಿಸೈನ್ಸ್ಗಳ್ನೂ ಸಹ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದನ್ನು ನೋಡಿ. ತುಂಬ ಈಸಿಯಾಗಿ ಸೂಜಿ ದಾರದಿಂದ ಮಾಡ್ಕೊಳ್ಳೋದು, ನೀವು ಬಟ್ಟೆ ಹೊಲಿತೀರಲ್ಲ ಆ ಮಿಷಿನಲ್ಲೇ ನಾವು ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಸ್ಯಾರಿ ಕ್ರೋಶಾ ಕುಚ್ಚು ಡಿಸೈನ್ಸ್ಗಳ್ನೂ ತೋರಿಸ್ಕೊಟ್ಟಿದ್ದೀನಿ. ಡ್ರೆಸ್ ಯಾವ ರೀತಿ ಅಳತೆ ತೊಗೊಂಡು ಕಟ್ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ಪ್ಲೇಲಿಸ್ಟಲ್ಲಿರುತ್ತೆ ನೋಡಿ. ಪೆಟ್ಟಿಕೋಟ್ ಹೊಲಿಯೋದು ಹೇಗೆ, ನೈಟಿ ಹೊಲಿಯೋದು ಹೇಗೆ, ಫ್ರಾಕ್ ಹೊಲಿಯೋದು ಹೇಗೆ ಅಂತ ಎಲ್ಲ ಥರದ್ದು ತೋರಿಸ್ಕೊಟ್ಟಿದ್ದೀನಿ. ಒಂದು ಸಾರಿ ಪ್ಲೇಲಿಸ್ಟ್ನ ನೀವು ಚೆಕ್ ಮಾಡಿದರೆ ಎಲ್ಲವೂ ಸಿಗುತ್ತೆ. ಹಾಗೆ ಟಿಪ್ಸ್ಗಳ್ನೂ ಸಹ ಮಷಿನ್ ರಿಪೇರಿ ಮಾಡ್ಕೊಳ್ಳೋದು, ಅದನ್ನು ಯಾವ ಥರ ನಾವು ಮನೇಲಿ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಬಿಗಿನರ್ಸ್ ಆಗಿದ್ದರೆ ಎಲ್ಲ ವಿಡಿಯೋಗಳ್ನೂ ಒಂದ್ಸರಿ ಚೆಕ್ ಮಾಡಿಕೊಂಡು ನೋಡಿದರೆ ತುಂಬಾ ಇದೆ ವಿಡಿಯೋ ಕಲಿಯೋದಕ್ಕೆ. ಈಗ ನಾನಿಲ್ಲಿ ಫ್ರಂಟ್ ಪೋರ್ಷನ್ನ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಲೈನಿಂಗು ಮತ್ತು ಮೇನ್ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ನಾನಿಲ್ಲಿ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ. ಪೂರ್ತಿಯಾಗಿ ಔಟ್ಲೈನ್ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು.
ಈ ಥರ ಪೂರ್ತಿ ಸ್ಟಿಚ್ ಮಾಡಿದ್ದಾದಮೇಲೆ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರ್ತಕ್ಕಂಥದ್ದನ್ನು. ಈಗ ನೆಕ್ಸ್ಟು ಇಲ್ಲಿ ಟಕ್ಸ್ ಇರುತ್ತಲ್ಲ, ಇದೇ ನೀಟಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಟ್ರ್ಯಾಂಗಲ್ ಶೇಪಲ್ಲಿ ನಾವು ಬರ್ಕೊಂಡಿರ್ತೀವಲ್ಲ ಅದೇ ನೀಟಿಗೆ ಸ್ಟಿಚ್ ಮಾಡ್ಕೋಬೇಕು. ಬಿಗಿನರ್ಸ್ ಆದರೆ ಎರಡೂ ಸೈಡಲ್ಲಿ ನೀವು ಬರ್ಕೊಂಡು ಲೆಫ್ಟು ರೈಟು ಎರಡೂ ಕಡೆಗೂ ಬರ್ಕೊಂಡು ಇದೇ ಥರನೇ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಬರ್ತಾ ಬರ್ತಾ ಶಾರ್ಪಾಗಿ ಸ್ಟಿಚ್ ಮಾಡಿ ನಿಲ್ಲಿಸ್ಬೇಕು. ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಲಾಕ್ ಮಾಡೋದು ಅಂತಂದೇಳಿ. ಸ್ಟಾರ್ಟಿಂಗಲ್ಲೂ ಅಷ್ಟೇ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಸೈಡಲ್ಲಿ ನಾವು ಏನು ಉದ್ದ ಹಿಡಿತೀವಲ್ಲ ಇದು ಸ್ವಲ್ಪನೇ ಹಿಡ್ಕೊಂತ ಬರಬೇಕು, ಜಾಸ್ತಿ ಹಿಡಿಬಾರ್ದು. ಇಲ್ಲಿ 2.5 ಇಂಚಿನಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಾವು ಸ್ಟಿಚ್ ಮಾಡಿ ನಿಲ್ಲಿಸ್ತೀವಲ್ಲ ಅದನ್ನ ಹಿಂಗೆ ಉಲ್ಟಾ ಮಾಡಿದಾಗ ಅಲ್ಲಿ ಸುಕ್ಕು ಬರಬಾರ್ದು, ಆ ಥರ ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ, ಸುಕ್ಕು ಬರಬಾರ್ದು ಯಾವುದೇ ಥರ. ಇದೇ ಥರ ಇನ್ನೊಂದನ್ನು ನಾನು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ಕ್ರಾಸ್ ಬೆಲ್ಟ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಮೇನ್ ಬಟ್ಟೆ ಮತ್ತು ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಲೈನಿಂಗ್ ಬಟ್ಟೆನ ಹಚ್ಕೊಳ್ತೀನಿ. ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಈಗ ಸ್ಟಿಚ್ ಮಾಡಬೇಕು. ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಬ್ಲೌಸಿಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಇಟ್ಕೊಂಡು ಇಲ್ಲಿ ಟಕ್ಸ್ ಬರುತ್ತೆ ನೋಡಿ, ಈ ಟಕ್ಸನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಈಗ ಇದನ್ನು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ 2 ಕ್ರಾಸ್ ಬೆಲ್ಟ್ಗಳು ಮಾತ್ರನೇ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಜೋಡಿಸ್ಕೊಳ್ಳಿ. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇದು ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗಿಬೇಕು. ಈಗ ನೆಕ್ಸ್ಟು ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಕಾಜಾಪಟ್ಟಿ ಉಕ್ಸ್ ಪಟ್ಟಿ ಹಚ್ಚೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸಿನ ಮೇಲ್ಭಾಗಕ್ಕೆ ಇಟ್ಕೊಂಡು ಉಕ್ಸ್ ಪಟ್ಟಿನ ಹಚ್ಕೋಬೇಕು. ಮಿಷಿನಲ್ಲೇ ನಾವು ಉಕ್ಸ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗಿದೆ, ಹಾಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಿ ತುಂಬ ಇಷ್ಟ ಆಯಿತು ಅಂತಂದು ಹೇಳ್ಬಿಟ್ಟು. ನೋಡಿ, ನೀವು ಬಿಗಿನರ್ಸ್ ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟಲ್ಲಿರುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ. ಉಕ್ಸು ಮಿಷಿನಲ್ಲೇ ಹಚ್ಕೊಳ್ಳೋದು ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗಿನ್ನೂ ಟೈಮ್ ಭಾಳನೇ ಸೇವ್ ಆಗುತ್ತೆ ಆ ಥರ ಉಕ್ಸು ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ. ಮತ್ತು ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ನೀವು ಬೇರೆ ಕಡೆ ಕೊಟ್ಟು ಹೊಲಿಸೋದಕ್ಕಿಂತ ನೀವೇ ಮಿಷಿನಲ್ಲಿ ಸ್ಟಿಚ್ ಮಾಡ್ಕೋಬೋದು ಉಕ್ಸ್ಗಳನ್ನ. ಹಾಗೆ ಕಾಜಾ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಷಿನಲ್ಲೇ ಕಾಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಕಾಜಾಪಟ್ಟಿ ಎಷ್ಟು ಉದ್ದ ಇರುತ್ತೆ ನೋಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲಿ ನಾನು ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತಂದೇಳಿ. ಈ ಥರ ಮಾಡ್ಕೊಳ್ಳಿ, ಬೇಗ ಆಗುತ್ತೆ, ಇನ್ನೂ ಫಾಸ್ಟ್ ಆಗುತ್ತೆ. ಒಂದು ಸೈಡ್ ಆ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು ಬ್ಲೌಸಿಗೆ. ನಾನೀಗ ಹಾಗೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಭಾಗದಲ್ಲಿ ಫೋಲ್ಡ್ ಮಾಡಿ ಈ ಥರ ಒಳಭಾಗದಿಂದ ಬ್ಲೌಸಿನ ಒಳಭಾಗದಿಂದ ಸ್ಟಾರ್ಟ್ ಮಾಡ್ಕೋಬೇಕು.
ಈ ಪಟ್ಟಿ ಮೇಲೆ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ, ಫೋಲ್ಡ್ ಮಾಡಿ. ನಾನೀಗ ಆಲ್ರೆಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದಲ್ಲ, ಈಗ ಡೈರೆಕ್ಟಾಗಿ ಹಾಗೆ ಇನ್ನೊಂದ್ಸರಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು, ಬೇಗ ಆಗುತ್ತೆ. ಈ ಥರ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ, ಬೇಗ ಬೇಗ ಆಗುತ್ತೆ, ಫಾಸ್ಟ್ ಆಗುತ್ತೆ. ಆಮೇಲೆ ಈವನಾಗಿ ಬರುತ್ತೆ, ಎಲ್ಲಿ ಸುಕ್ಕು ಬರಲ್ಲ, ಸುಕ್ಕು ಬರಲ್ಲ, ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬಂದುಬಿಡುತ್ತೆ. ಅಗಲ ಈವನಾಗಿ ಒಂದೇ ಸೈಜಲ್ಲಿ ಪಟ್ಟಿ ಬಂದುಬಿಡುತ್ತೆ. ಇದರಲ್ಲಿ ಕಾಜಾಮಣೆ ಮಾಡೋದನ್ನು ಸಹ ನಾನು ತೋರಿಸ್ಕೊಟ್ಟಿದ್ದೀನಿ. ಈಗ ಈ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಹೆಚ್ಚು ಕಡಿಮೆ ಬರುತ್ತಲ್ಲ ನೋಡಿ, ಈ ಥರ ಜೋಡಿಸ್ಕೋಬೇಕು. ಇದನ್ನು ಉಕ್ಸ್ಪಟ್ಟಿದು ಕೆಳಗಿರಬೇಕು, ಕಾಜಾಪಟ್ಟಿ ಮೇಲಿರಬೇಕು. ಉಕ್ಸ್ಪಟ್ಟಿನೇ ಯಾವಾಗಲೂ ಜಾಸ್ತಿ ಬರುತ್ತೆ, ಹಾಗಾಗಿ ಈ ಥರ ಪಾಯಿಂಟ್ ಹಾಕ್ಕೊಳ್ಳಿ. ನೋಡಿ, ಉಕ್ಸ್ ಪಾಯಿಂಟ್ ಎಷ್ಟು ಜಾಸ್ತಿ ಇದೆ ಅಲ್ಲಿ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಇಲ್ಲಿ ಒಂದು ರೌಂಡ್ ಶೇಪು ಲೈಟಾಗಿ ಇಲ್ಲೇ ರೌಂಡ್ ಶೇಪು ತೆಗಿಬೇಕಿಲ್ಲಿ. ಇಲ್ಲಿ ಒಂದು ಸರಿ ಸ್ಟಿಚ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡಿಕೊಂಡೆ ಕಟ್ ಮಾಡ್ಕೊಳ್ಳಿ. ಏಕೆಂದರೆ ಕೆಲವೊಂದು ಬಟ್ಟೆ ಜಾರ್ತಾ ಇರುತ್ತೆ, ನಾವು ಕಟ್ ಮಾಡಿ ಸ್ಟಿಚ್ ಮಾಡೋಕೆ ಹೋದರೆ ಲೈನಿಂಗ್ ಬಟ್ಟೆನೇ ಜಾಸ್ತಿ ಆಗುತ್ತೆ, ಮೇನ್ ಬಟ್ಟೆನೇ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಒಂದು ಸರಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು. ಈಗ ಬ್ಲೌಸಿನ ಬ್ಯಾಕ್ ಸೈಡಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಳಭಾಗದಲ್ಲಿ ಫಸ್ಟು ಕೆಳಭಾಗದಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಎಮ್ಮಿಂಗ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಪಟ್ಟಿ ಹಚ್ಕೊಂಡು ಎಮ್ಮಿಂಗ್ ಮಾಡ್ಕೋಬೋದು, ಬೇಡ ಅನ್ನೋದಾದರೆ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಬಿಗ್ನರ್ಸ್ ಆದರೆ ಈ ಥರ ಮಾಡ್ಕೊಂಬಿಡಿ, ಬೇಗ ಬೇಗ ಆಗುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ರೆಡಿ ಆಗುತ್ತೆ. ಈಗ ಔಟ್ಲೈನ್ ಪೂರ್ತಿಯಾಗಿ ಒಂದು ಸಾರಿ ಸ್ಟಿಚ್ ಮಾಡಬೇಕು. ನೆಕ್ ಹತ್ರ ಫಸ್ಟು ಸ್ಟಾರ್ಟಿಂಗು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಔಟ್ಲೈನ್ ಪೂರ್ತಿಯಾಗಿ ಈ ಥರ ಇಟ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡಿ. ಇಲ್ಲಿ ಬ್ಲೌಸನ್ನು ಹಿಂಭಾಗದಕ್ಕೆ ನಾನು ಟಕ್ಸನ್ನು ಹಿಡಿತಾ ಇದ್ದೀನಿ. ಇದು ರೆಡಿಯಾಗಿದೆ. ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಸ್ಟಿಚ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಲ್ಲ ಫ್ರಂಟು, ಈಗ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ನೆಕ್ ಕಡೆಗೆ ಕರೆಕ್ಟಾಗಿರಬೇಕು, ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 2 ಸಾರಿ ಸ್ಟಿಚ್ ಮಾಡಿ. ಇಲ್ಲಿ ನಾನು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಅಂದರೆ 2 ಲೇಯರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಇನ್ನೊಂದು ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ಯಾವ ಥರ ನಾವು ಸಿಂಗಲ್ ಪಟ್ಟಿ ಹಚ್ಕೊಂಡು ಎಮ್ಮಿಂಗ್ ಮಾಡೋದು ಅಂತಂದು ಹೇಳ್ಬಿಟ್ಟು ಎಮ್ಮಿಂಗ್ ಪಟ್ಟಿ ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಡಬಲ್ ಪಟ್ಟಿ ಅಂದರೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದು. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕಚ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಕು ಪೂರ್ತಿಯಾಗಿ ರೌಂಡ್ ಎಲ್ಲಿ ಬರುತ್ತೆ ಶೇಪು ಅಲ್ಲೆಲ್ಲ ಕಚ್ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಚ್ ಹಾಕ್ಕೊಳ್ಬೇಕು. ಉಲ್ಟಾ ಮಾಡಿದಾಗ ಕರೆಕ್ಟಾಗಿ ಉಲ್ಟಾ ಆಗುತ್ತೆ, ಆಮೇಲೆ ಸುಕ್ಕು ಬರಲ್ಲ, ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಎಮ್ಮಿಂಗ್ ಪಟ್ಟಿನ ಈ ಥರ ಫೋಲ್ಡ್ ಮಾಡಿಕೊಂಡು ಅದರ ಮೇಲ್ಗಡೆ ಸ್ಟಿಚ್ ಮಾಡ್ಕೋಬೇಕು.
ನೆಕ್ಸ್ಟ್ ಈಗ ಹಿಂಭಾಗದ್ದು ಜಾಸ್ತಿ ಬರುತ್ತೆ ಅಂತ ಕಮೆಂಟ್ಸ್ ಮಾಡಿದ್ರಲ್ಲ, ನೋಡಿ ಈ ಥರ ಜೋಡಿಸ್ಕೊಳ್ಳಿ. ಇಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಹಿಂಭಾಗದ್ದು ಜಾಸ್ತಿ ಬರುತ್ತಾ ಮುಂಭಾಗದ್ದು ಜಾಸ್ತಿ ಬರುತ್ತಾ ಅಂತ ನೋಡಿಕೊಂಡು, ಹಿಂಭಾಗದ್ದು ಅಕಸ್ಮಾತ್ ಈ ಥರ ಏನಾದ್ರು ಜಾಸ್ತಿ ಬಂದಿದ್ರೆ ಈ ಥರ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಇಲ್ಲಿ ಕೆಳಭಾಗದಲ್ಲಿ ಈ ಥರ ಕರೆಕ್ಟಾಗಿ ಜೋಡಿಸ್ಕೊಂಡು, ಇಲ್ಲಿ ಮೇಲಕ್ಕೆ ಈ ಥರ ಜಾಸ್ತಿ ಬಂದಿರುತ್ತಲ್ಲ ಅಲ್ಲಿ ಕಟ್ ಮಾಡಿ ಶೇಪನ್ನು ತೆಗಿಬೇಕು. ಕರೆಕ್ಟಾಗಿ ಈ ಥರ ಜೋಡಿಸ್ಕೋಬೇಕು. ಯಾವ್ದು ಜಾಸ್ತಿ ಬಂದಿರುತ್ತೆ ಅಲ್ಲಿ ಕಟ್ ಮಾಡಿ ತೆಗಿಬೇಕು. ಇದು ಕರೆಕ್ಟಾಗಿ ಬಂದಿದೆ ನನ್ನದು. ಒಂದೊಂದು ಸಾರಿ ನಮಗೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಟಕ್ಸ್ ಹಿಡಿಯುವಾಗ ಕರೆಕ್ಟಾಗಿ ಹೆಚ್ಚು ಕಡಿಮೆ ಬರುತ್ತಲ್ಲ ಆವಾಗ ನೋಡಿಕೊಂಡು ಟಕ್ಸನ್ನು ಅಡ್ಜಸ್ಟ್ ಮಾಡಬೇಕು, ಇಲ್ಲ ಕಟ್ ಮಾಡಿ ತೆಗಿಬೇಕು. ಈ ಥರ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಕರೆಕ್ಟಾಗಿ ಇರಬೇಕು. ಈಗ ಸ್ಲೀವ್ಸ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಸ್ಲೀವ್ಸು ನಾನು ಮಾರ್ಕ್ ಹಾಕಿ ಕಟ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದಿಲ್ಲ, ಈಗ ಮಾರ್ಕ್ ಹಾಕಿ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ಸಿನ ರೆಡಿ ಉದ್ದ 7 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 8 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿದ್ದ ಡೌನು 3 ಇಂಚಸ್ಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸುತ್ತಳತೆ, ಸ್ಲೀವ್ಸಿನ ಸುತ್ತಳತೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಹಾಗೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೋಬೇಕು. ಬ್ಲೌಸಲ್ಲಿ ಎಷ್ಟು ಬರುತ್ತೆ ಸುತ್ತಳತೆ ನೋಡ್ಕೋಬೇಕು, ಅದರಲ್ಲಿ ಅರ್ಧ ತೊಗೋಬೇಕು. ಇಲ್ಲಿ ಹಿಂಭಾಗದ್ದು ಶೇಪು ಮತ್ತು ಮುಂಭಾಗದ್ದು ಶೇಪನ್ನು ಈ ಥರ ಬರ್ಕೊಳ್ಳಿ. ಸ್ಲೀವ್ಸು ಸಪ್ರೇಟಾಗಿ ಕಟ್ ಮಾಡೋದು ಹೇಗೆ ಅಂತಂದೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ. ಬಿಗಿನರ್ಸ್ಗಾಗಿ ಪೇಪರ್ ಕಟ್ಟಿಂಗು, ಬಟ್ಟೆ ಕಟ್ಟಿಂಗು, ಬರೀ ಸ್ಲೀವ್ಸ್ ಅಷ್ಟೇ ಯಾವ ಥರ ಕಟ್ ಮಾಡೋದು ನಮ್ಗೆ ಗೊತ್ತೇ ಇಲ್ಲ, ಸ್ಲೀವ್ಸ್ ಕಟ್ ಮಾಡೋದು ಅಂತ ಕಮೆಂಟ್ಸ್ ಮಾಡ್ತಾರಲ್ಲ ಅವರಿಗಾಗಿಯೇ ಸಪ್ರೇಟಾಗಿ ವೀಡಿಯೋನ ಮಾಡಿದ್ದೀನಿ, ಅಪ್ಲೋಡ್ ಸಹ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಕಮೆಂಟ್ಸ್ ಮಾಡಿ. ನಿಮಗೆ ಯಾರಿಗೆಲ್ಲ ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ನಾನು ಆ ವಿಡಿಯೋದು ಲಿಂಕು ಕೊಡ್ತೀನಿ, ನೋಡಿ ಈಸಿಯಾಗಿ ಕಲ್ತ್ಕೋಬೋದು. ಬಿಗಿನರ್ಸ್ಗಾಗಿ ಮಾಡಿದ್ದೀನಿ. ಈಗ ಹಿಂಭಾಗದ ಶೇಪು ಕಟ್ ಮಾಡ್ಕೊಂಡಿದ್ದಾದಮೇಲೆ ಮುಂಭಾಗದನ್ನು ಕಟ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ. ಈ ಥರ 2 ಲೇಯರಲ್ಲಿ ಓಪನ್ ಮಾಡ್ಕೊಳ್ಳಿ. ಈ 2 ಲೇಯರ್ ಮಾತ್ರನೇ ಕಟ್ ಮಾಡ್ಕೋಬೇಕು ಈ ಥರ ಶೇಪನ್ನು. ಈ ಥರ ಮೇಲ್ಭಾಗಕ್ಕೆ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಪೂರ್ತಿಯಾಗಿ 2 ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದನ್ನು ಓಪನ್ ಮಾಡಿಕೊಂಡು ಕೂಳೆನ ಲೈನಿಂಗ್ ಕಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫ್ರಂಟು ಮತ್ತು ಬ್ಯಾಕ್ ಅಂತಂದೇಳಿ ಬರ್ಕೊಂಡಿದ್ದೀನಿ. ಬಿ ಅನ್ನೋದು ಹಿಂಭಾಗಕ್ಕೆ ಬರುತ್ತೆ, ಎಫ್ ಅನ್ನೋದು ಮುಂಭಾಗಕ್ಕೆ ಬರಬೇಕು. ಈ ಥರ ನೀವು ಬರ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಸ್ಲೀವ್ಸು ಕನ್ಫ್ಯೂಸ್ ಆಗುತ್ತೆ ಸ್ಟಿಚ್ ಮಾಡೋದು ನಮಗೆ ಅಂತಂದೇಳಿ ಕಮೆಂಟ್ಸ್ ಮಾಡ್ತಿದ್ರಲ್ಲ, ನಾವು ಕಟ್ ಮಾಡುವಾಗಲೇ ನಾವು ಈ ಥರ ಬರ್ಕೋಬೇಕು. ಮುಂಭಾಗದ್ದು ಶೇಪ್ ಅಂತ ಬರ್ಕೊಂಡಾಗ ಅಲ್ಲಿ ಎಫ್ ಅಂತ ಬರ್ಕೊಂಬಿಡಿ, ಕರೆಕ್ಟಾಗಿ ಮುಂದಕ್ಕೆ ಬರುತ್ತೆ. ಯಾವ್ದು ಸ್ಲೀವ್ಸ್ ಆದರೂ ಅಷ್ಟೇ ಮುಂದಕ್ಕೆ ಕರೆಕ್ಟಾಗಿ ಬಂದುಬಿಡುತ್ತೆ, ಅದು ಅವಾಗ ಕನ್ಫ್ಯೂಸ್ ಆಗಲ್ಲ. ನಾವು ಬರ್ಕೊಳ್ಳೋದ್ರ ಮೇಲೆ ಇರುತ್ತೆ. ನೀವು ಬ್ಯಾಕಿಗೆ ಫ್ರಂಟ್ ಅಂತ ಬರ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ನೀವೇ ಬರ್ಕೋಬೇಕು. ಫಸ್ಟಿಗೆ ಬರ್ಕೊಂಡು ಸ್ಲೀವ್ಸ್ ಹಚ್ಚುವಾಗ ನಿಮಗೆ ಬೇಗ ಬೇಗ ಸಿಗುತ್ತೆ, ಬೇಗ ಬೇಗ ಸ್ಟಿಚ್ ಮಾಡ್ಕೋಬೋದು. ಈ ಥರ ಪೂರ್ತಿಯಾಗಿ 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಸ್ಟಿಚ್ ಮಾಡೋದನ್ನು ನೋಡಿ. ನೀವು ಇನ್ನೂ ಕಲ್ತಿಲ್ಲ ಅನ್ನೋರು, ನಾನು ಬಿಗಿನರ್ಸ್ ಅಂತ ಕಮೆಂಟ್ಸ್ ಮಾಡ್ತಿರಲ್ಲ, ಪ್ರತಿದಿನ ನೀವು ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಾನು ಹೊಸ ಹೊಸ ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಹೊಸ ಡಿಸೈನ್ಸ್ಗಳ್ನೂ ಸಹ ಹೇಳ್ಕೊಡ್ತಾ ಇರ್ತೀನಿ.
ಪ್ರತಿದಿನ ನೋಡ್ತಾ ಇರಬೇಕು. ನೀವು ಕಲೀಲೇಬೇಕು ಬ್ಲೌಸ್ ಹೊಲಿಯೋದು ಅಂತ ಅನ್ನೋದಾದರೆ ಪ್ರತಿದಿನ ನೋಡ್ತಾ ಇದ್ದರೆ ಬೇಗ ಬೇಗ ಕಲ್ತ್ಕೊತೀರಾ. ಈ ಥರ ಓವರ್ಲಾಕ್ ಮಿಷಿನ್ ಇದ್ದರೆ ಓವರ್ಲಾಕಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಇದನ್ನು ಬ್ಲೌಸ್ನ ಸೀದಾ ಮಾಡ್ಕೋಬೇಕು. ಈ ಥರ ಉಲ್ಟಾ ಮಾಡಿಕೊಂಡು ಒಂದ್ಸರಿ ರಫಾಗಿ ಒಂದ್ಸರಿ ಸ್ಟಿಚ್ ಮಾಡ್ಕೊಳ್ಳಿ. ಅಳತೆ ತೊಗೊಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಎರಡು ಕಡೆನೂ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಲೀವ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಳಿ. ಸ್ವಲ್ಪ ಲೂಸ್ ಅಂತ ಕೇಳಿದ್ರು ಈಗ ಒಂದು 1/4 ಇಂಚಿನಷ್ಟು ಲೂಸು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲಿ ಬರುತ್ತೆ ನೋಡಿಕೊಂಡು ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಕೆಳಭಾಗದಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಈ ಥರನಾದರೂ ಅಳತೆ ಮಾರ್ಕ್ ಹಾಕ್ಕೊಳ್ಬೋದು. ಇಲ್ಲಾಂದರೆ ಇನ್ನೊಂದು ಮೆಥಡಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಅದನ್ನು ಯಾವ ಥರ ಅಳತೆ ತೊಗೋಬೇಕು. ಎಲ್ಲ ಶಾಪ್ಗಳಲ್ಲಿ ಯಾವ ಥರ ತೊಗೊತಾರೆ ಅದೇ ಥರನೇ ಸ್ಟಿಚ್ ಮಾಡೋದು, ಸುತ್ತಳತೆ ತೊಗೊಂಡು ಮಾರ್ಕ್ ಹಾಕಿ ಕಟ್ ಮಾಡೋದು ಹೇಗೆ, ಫಿಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದೇ ಥರನೇ ತೋರಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.